ನಾನು ಹೇಳಿದ್ನಲ್ರಿ ನಾನು ಎರಡು ಉತ್ತರನ ಕೊಟ್ಬಿಟ್ಟೆ. ನಿರೀಕ್ಷೆ ಮಾಡ್ತಾ ಇದ್ದೆ ಈ ಚುನಾವಣೆಯಲ್ಲಿ ಗೆಲ್ತೇನೆ, ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ, ಆ ತಾಯಿಯ ಪಾದದಲ್ಲೇ ಹೋಗಿ ಮತ್ತೆ ಸೇರ್ತೇನೆ, ಗೆಲ್ತೇನೆ, ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡ್ತೇನೆ. ನಾನು ನಿರೀಕ್ಷೆ ಯಾಕೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಪಕ್ಷದಲ್ಲಿ ಇಟ್ಕೊಳಕ್ಕೆ ಹೆಂಗೆ ಸಾಧ್ಯ? ಆದರೆ ಅವ್ರು ಷಡ್ಯಂತ್ರ ಮಾಡ್ತಿದ್ರು, ಇಲ್ಲ ಉಳಿಸ್ಕೋತೀವಿ ಅವ್ರು ಸುಳ್ಳು ಹೇಳ್ತಾ ಬಂದರು. ಅದಕ್ಕೆ ಉತ್ತರ ನಾನು ಕೊಟ್ಕೋತಾನೆ ಬಂದೆ. ನಾನು ನಿಲ್ತೇನೆ. ನಾನು ಹೇಳಿದ್ದೆ ಸತ್ಯ ಆಗಿದೆ, ಸತ್ಯ ಆಗಿರೋದು ಚುನಾವಣೆ ಸ್ಪರ್ಧೆ ಮಾಡ್ತೇನೆ. ಇಡೀ ಕ್ಷೇತ್ರದ ಜನ, ಈ ಅಪ್ಪ ಮಕ್ಕಳು ಮುಂಚೆಯಿಂದನೂ ಸುಳ್ಳು ಹೇಳ್ಕೊತ ಬಂದಿದ್ದಾರೆ, ಮತ್ತೊಂದು ಸುಳ್ಳು ಹೇಳಿದ್ರು ಅನ್ನೋಂಥ ಲೆಕ್ಕದಲ್ಲಿ ಅವರು ಇಡೀ ಕ್ಷೇತ್ರದ ಮತದಾರರು ಆ ಅಪ್ಪ ಮಕ್ಕಳಿಗೆ ಬೈತಾರೆ ವಿನಃ ನನಗೆ ಯಾವುದಕ್ಕೂ ಕೂಡ ನನಗೆ ಬೆಂಬಲ ಕೊಡ್ತಿರೋ ತುಂಬ ನನಗೆ ಸಂತೋಷ ಆಗಿದೆ. ಅವ್ರಿಗೆ ಕೇಳಿ ನನಗೆ ಕೇಳಿ ನಾ ಏನು ಮಾಡಲಿ? ಯಾವ ಮುಖ ಇಟ್ಕೊಂಡು ಉತ್ತರ ಕೊಡ್ತಾರೆ ರೀ? ಯಾವ ಮುಖ ಇಟ್ಕೊಂಡು ಇಷ್ಟೊಂದು ಸುಳ್ಳು ಹೇಳ್ಕೊಂಬಂದಿರೋಂಥ ವ್ಯಕ್ತಿ ಯಾವ ಮುಖ ಇಟ್ಕೊಂಡು ಉತ್ತರ ಕೊಡ್ತಾರೆ, ನನಗೆ ಪ್ರತಿಕ್ರಿಯೆ ಕೊಡ್ತಾರೆ? ನಾನು ಹೇಳ್ತಾ ಇದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿರೋಂಥ ಹಿಂದುತ್ವವಾದಿಗಳೆಲ್ಲ ಪಕ್ಕಕ್ಕೆ ಸರಿಸಿದ್ದಾರೆ ಯಡಿಯೂರಪ್ಪನವರು. ಇಲ್ಲ ಅಂತಾರ? ಅಪ್ಪ ಮಕ್ಕಳ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಸಿಕ್ಕೊಂಡು ಒದ್ದಾಡ್ತಾ ಇದೆ, ಇಲ್ಲ ಅಂತಾರ? ರಾಜ್ಯದ ಎಲ್ಲ ಪಕ್ಷವನ್ನು ಕಟ್ತಾರಂಥ ಕಾರ್ಯಕರ್ತರು ತುಂಬ ನೋವಿದೆ, ಅವ್ರ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಇಲ್ಲ ಅಂತಾರ? ಯಾವ ಮುಖ ಇಟ್ಕೊಂಡು ನನ್ನ ಹತ್ರ ಪ್ರತಿಕ್ರಿಯೆ ಕೊಡ್ತಾರೆ? ಪ್ರತಿಕ್ರಿಯೆ ಕೊಡೋಂಥ ಅವ್ರ ಮುಖವೂ ಇಲ್ಲ. ಆ ಪ್ರತಿಕ್ರಿಯೆ ಕೊಟ್ಟರೆ ಅದಕ್ಕೇನು ಉತ್ತರ ಕೊಡಬೇಕಂದ್ರೆ ಉತ್ತರ ಕೊಡ್ತೀನಿ. ನಾನು ಅದಕ್ಕೆ ಹೇಳ್ತೀನಲ್ಲ, ಕಮಲ ಚಿಹ್ನೆ ಅನ್ನೋದಕ್ಕಿಂತನೂ ಭಾರತೀಯ ಜನತಾ ಪಾರ್ಟಿಯಲ್ಲಿರೋಂಥ ಶುದ್ಧೀಕರಣ ಆಗಬೇಕು ಅನ್ನೋಂಥ ಹೋರಾಟ ನಾನು ಮಾಡ್ಕೊಂಡು ಹೊರಟಿದ್ದಲ್ಲ, ಇದು ನನಗೆ ತುಂಬ ಸಂತೋಷ. ನಾನು ಒಬ್ಬನೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಪಕ್ಷ ಕಟ್ಟಿರೋಂಥ ಎಲ್ಲರೂ ನನಗೆ ಈ ವಿಚಾರದಲ್ಲಿ ಮೇಲೆ ಹೊಗಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ವಾಪಸ್ ತೊಗೋಬೇಡಿ. ಒಂದು ಕಡೆ ವಿಜೇಂದ್ರ, ಯಡಿಯೂರಪ್ಪ, ರಾಘವೇಂದ್ರ ವಾಪಸ್ ತೊಗೋತಾರೆ ಅಂತ ಸುಳ್ಳು ಹೇಳ್ತಾ ಇದ್ದರೆ, ಇಡೀ ರಾಜ್ಯದ ಪಕ್ಷ ಕಟ್ಟಿರೋಂಥ ಕಾರ್ಯಕರ್ತರು, ಹಿರಿಯರು ನೀವು ವಾಪಸ್ ತೊಗೋಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳ್ತಾ ಬಂದಿದ್ದಾರೆ. ಹಾಗಾಗಿ ಇದು ತಾತ್ಕಾಲಿಕ. ನಾನು ಪಕ್ಷದಿಂದ ಚುನಾವಣೆ ಸಿಂಬಲ್ಲು ಕಮಲ ಸಿಂಬಲ್ಲಿಂದ 5 ಬಾರಿ ನಾನು MLA ಗೆದ್ದಿದ್ದೇನೆ. ಹಾಗಾಗಿ ಈಗ ಸಿಂಬಲ್ ಇಲ್ಲ ಕಮಲ ಅನ್ನೋದೊಂದು ಬಿಟ್ಟರೆ ನನಗೆ ರೈತ ಸಿಕ್ಕಿದೆಯಲ್ಲ, ಈ ರೈತನ ಹೆಸರಿಟ್ಕೊಂಡು ಹೊರಡ್ತೀನಿ. ಈಗ ನನಗೆ ತುಂಬ ಸಂತೋಷ ಇದೆ. ಹೋರಾಟಕ್ಕೆ ಇಳಿದಿದ್ದಿಲ್ಲ, ಸಿದ್ಧಾಂತದ ಪರ ಹೋರಾಟಕ್ಕೆ ಇಳಿದಿದ್ದೀನಲ್ಲ ಅನ್ನೋದು ನನಗೊಂದು ಸಂತೋಷ ಸಿಕ್ಕಿದೆ. ಹಾಗಾಗಿ ತಾತ್ಕಾಲಿಕವಾಗಿ ಈ ಕಮಲ ಚಿಹ್ನೆಯಿಂದ ಸ್ಪರ್ಧೆ ಮಾಡೋಕ್ಕಾಗಿಲ್ಲ ಅನ್ನೋದು ಬಿಟ್ಟರೆ ನನಗೆ ಯಾವ ವ್ಯತ್ಯಾಸವೂ ಇಲ್ಲ. ಒಂದು ಹೋರಾಟ ಮಾಡಿ ಸಿದ್ಧಾಂತದ ಪರ ಹೋರಾಟ ಮಾಡ್ತೀನಿ ಅಂತ ಆನಂದ ಕೂಡ ಇದೆ. ಆ ಸಿದ್ಧಾಂತಕ್ಕೆ ಜಯ ಸಿಗತ್ತೆ, ಧರ್ಮಕ್ಕೆ ಜಯ ಸಿಗತ್ತೆ, ಅಧರ್ಮಕ್ಕೆ ಸೋಲಾಗತ್ತೆ. ಈ ವಿಶ್ವಾಸದಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೇನೆ. ಯಾರು ಬರಲ್ಲ. ನೇರವಾಗಿ ಎಲ್ಲರದ್ದು ಅಭಿಪ್ರಾಯ, ನೀವು ನಿಲ್ಲಬೇಕು, ಗೆಲ್ಲಬೇಕು. ಅದು ಹಿಂದುತ್ವವಾದಿಗಳಿರ್ಬೋದು, ಪಕ್ಷ ಕಟ್ತಾ ಇರೋರ್ಬೋದು, ಎಲ್ಲರದ್ದು ಅಪೇಕ್ಷೆ, ಪರಿವಾರದ ಪ್ರಮುಖರದ್ದು ಕೂಡ. ನೀವು ಚುನಾವಣೆ ಸ್ಪರ್ಧೆ ಮಾಡ್ತಿರೋದು ಸರಿ ಇದೆ, ನಿಮ್ಮ ಜೊತೆಗೆ ನಾವಿದ್ದೇವೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಕೆಲವರು ಗೂಳಿಹಟ್ಟಿ ಶೇಖರು ಈ ಥರ ಕೆಲವರು ನನ್ನ ಜೊತೆ ಬಂದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 60%ಗೂ ಹೆಚ್ಚಿಗೆ ಕಾರ್ಯಕರ್ತರು ನನ್ನ ಜೊತೆಗೆ ನೇರವಾಗಿ ಚುನಾವಣೆ ಸ್ಪರ್ಧೆ ಬೆಂಬಲ ಕೊಡ್ತಾ ಇದ್ದಾರೆ. ಇನ್ನು ಕೆಲವರು ಸರ್ ಅಲ್ಲಿ ಇದ್ದಂಗೆ ಮಾಡ್ತೀವಿ, ನಿಮಗೆ ಕೆಲಸ ಮಾಡ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಾಳೆ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ನಿಲ್ಲಬೇಕು, ಕಾರ್ಪೊರೇಷನ್ ನಿಲ್ಲಬೇಕು, ಈ ಆಸೆಯಿಂದ ನಾವು ಅಲ್ಲಿ ಇರ್ತೀವಿ, ಇದ್ದಂಗೆ ಮಾಡ್ತೀವಿ. ವೋಟ್ ಮಾತ್ರ ಆಣೆ ಮಾಡಿ ಹೇಳ್ತಿದ್ದಾರೆ, ನಿಮಗೆ ಕೊಡ್ತೀವಿ. ಇದು ಅಲ್ಲಿರೋರು ಹೇಳ್ತಾ ಇದ್ದಾರೆ. ನೇರವಾಗಿ 60%ಗೂ ಹೆಚ್ಚಿಗೆ ಕಾರ್ಯಕರ್ತರು ನಾವು ನನ್ನ ಜೊತೆ ಬಂದಿರೋ ನೀವೇ ಪ್ರತಿನಿತ್ಯದ ಕಾರ್ಯಕ್ರಮಗಳು. ಇವತ್ತು ಉದಾಹರಣೆಗೆ ಆ ಒಂದು ಒಂದು ಕೊಲೆ ವಿರುದ್ಧವಾಗಿ ಇವತ್ತು ಪ್ರತಿಭಟನೆ ನಾವು ಮಾಡಿದ್ವಿ. ಎಷ್ಟು ಜನ ಕಾರ್ಯಕರ್ತರು ನಮ್ಮ ಜೊತೆ ಇದ್ರು ಇವತ್ತು? ಅದಕ್ಕೆ ಹೇಳಿದೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೆಚ್ಚಿನ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ. ಕಾಂಗ್ರೆಸ್ನವರು ಇದ್ದಾರೆ. ಯಾಕೆ ಅಂತಂದರೆ ಕಾಂಗ್ರೆಸ್ ಅಭ್ಯರ್ಥಿ ಸೋಲ್ತಾರೆ, ನಮ್ಮ ವೋಟ್ ವೇಸ್ಟ್ ಮಾಡಬಾರ್ದು, ರಾಘವೇಂದ್ರಿಗೆ ಮಾತ್ರ ಯಾವ ಕಾರಣಕ್ಕೂ ನಾವು ಗೆಲ್ಲಕ್ಕೆ ಬಿಡಲ್ಲ, ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಕಾಂಗ್ರೆಸ್ನವರು ಬರ್ತಾ ಇದ್ದಾರೆ. JDSನವರು ಅಂತೂ ಕೂಡ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ಸು, BJP, JDS ಎಲ್ಲರೂ ಕೂಡ ನಂಗೆ ಬೆಂಬಲ ಕೊಡ್ತಿರೋದು ನಿಜಕ್ಕೂ ತುಂಬ ಸಂತೋಷ. ಆ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ, ನಾನು 100ಕ್ಕೆ 100 ಗೆಲ್ತೇನೆ.